Welcome back to my YouTube channel, guys. ಗೈಸ್ ತುಂಬಾ ದಿನ ಆದ್ಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದು ವ್ಲಾಗ್ ಏನು ಅಂತ ಅಂದ್ರೆ ನೀವು ಕೇಳಿರೋ ಕ್ವೆಶನ್ಸ್ಗೆ ಇದೊಂದು ಆನ್ಸರ್ನ ವಿಡಿಯೋ ಮುಖಾಂತರ ಮಾಡ್ತಾ ಇದ್ದೀನಿ. ಗೈಸ್ ಯಾರ್ಯಾರೆಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋನ ನೋಡೋಕೆ ಸ್ಟಾರ್ಟ್ ಮಾಡಿ. ಇವತ್ತು ನನ್ನ ಟಾಪಿಕ್ ಬಂದ್ಬಿಟ್ಟು ತುಂಬ ಜನ ನನಗೆ DM ಮಾಡಿದ್ರು ಆ್ಯಂಡ್ ಕಮೆಂಟ್ಸ್ ಕೂಡ ಮಾಡಿದ್ರು. ಹಸುಗಳನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ನೀವು ಮಾಡ್ತಿದ್ದೀರಲ್ಲ ಇದ್ರ ಬಗ್ಗೆ ಹೇಳಿ ಮಾತಾಡಿ ಅಂತ ತುಂಬ ಜನ ತುಂಬ ದಿನದಿಂದ ಮೆಸೇಜ್ ಆಗ್ತಾಯಿದ್ರು. ಬಟ್ ನಾನು ಅದ್ರ ಬಗ್ಗೆ ಎಲ್ಲ ಏನೂ ರಿಪ್ಲೈ ಕೊಟ್ಟಿರಲಿಲ್ಲ. ಆಮೇಲೆ ಕಮೆಂಟ್ಸ್ ಕೂಡ ಮಾಡ್ತಾಯಿದ್ರಿ ತುಂಬ ಜನ. ಸೊ ಅವರಿಗೋಸ್ಕರ ಎಲ್ಲರಿಗೂ ರಿಪ್ಲೈ ಮಾಡೋದಕ್ಕಾಗಲ್ಲ ಅಂತ ಇದೊಂದು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಯಾರೋ ಒಬ್ಬರು ಕೂಡ ಹೇಳಿದರು, ಅಕ್ಕ ನಿಮ್ಮ ಎಕ್ಸ್ಪೀರಿಯೆನ್ಸ್ನು ಕೂಡ ನಿಮಗೆ ಏನನ್ಸಿದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದರು. ಸೊ ಅದಕ್ಕೆ ಇವತ್ತು ಒಂದು ವಿಡಿಯೋ ಮಾಡೋಣ, ಅಂದರೆ ನನಗೆ ಅನ್ಸಿರೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದು. ಇದು ಫ್ಯಾಕ್ಟ್, ಎಲ್ರಿಗೂ ಹಿಂಗೆ ಅನಿಸುತ್ತೆ ಅಂತ ಏನು ಹೇಳ್ತಿಲ್ಲ, ನನಗೆ ಏನು ಅನಿಸುತ್ತೆ ಅದನ್ನು ನಾನು ಮಾತಾಡ್ತೀನಿ ಅಷ್ಟೇ ಇವತ್ತು. ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಹಸುಗಳನ್ನ ಸಾಕ್ಬೋದು, ಹೈನುಗಾರಿಕೆ ಮಾಡ್ಬೋದು, ಆದರೆ ಹಳ್ಳಿ ಅಂದರೆ ಇಷ್ಟ ಇರಬೇಕು ಆ್ಯಂಡ್ ಕಷ್ಟಪಟ್ಟು ದುಡಿಯೋದಕ್ಕೆ ಮನ್ಸು ಮಾಡಬೇಕು, ಓಕೆನಾ. ಆಮೇಲೆ ಇನ್ನೊಂದೇನು ಅಂದರೆ, ಇನ್ನೊಬ್ಬರು ಕೈ ಕೆಳಗೆ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಅನ್ನೋರು ಈ ಒಂದು ಫೀಲ್ಡನ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇದು ಏನು ಅಂತ ಅಂದರೆ ನೆಮ್ಮದಿ ಕೊಡುತ್ತೆ, ಈ ಜೀವನ ನೆಮ್ಮದಿಯಾಗಿ ಕೊಡುತ್ತೆ. ಆಮೇಲೆ ಏನಾದರೂ ಒಂದು ತಪ್ಪಾದರೆ ಯಾರ ಕೈಲೋ ಏನೋ ಅನ್ಸ್ಕೊತೀವಿ, ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡ್ತಾಯಿದ್ದೀವಿ, ಇವತ್ತು ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ನಾನು ಅವ್ರ ಹತ್ರ ಬೈಸ್ಕೋಬೇಕು, ಇದು ಯಾವುದೂ ಇರೋದಿಲ್ಲ. ನಮ್ಗಾಗುತ್ತಾ ಮಾಡ್ಬೋದು, ಆಗಲ್ವಾ ಸುಮ್ಮನೆ ಇರ್ಬೋದು. ಬಟ್ ಕಷ್ಟಪಟ್ಟು ಶ್ರಮ ಇರಬೇಕು, ಇದರಲ್ಲಿ ಶ್ರಮ ಪಟ್ಟರೆ ಮಾತ್ರ ಇದ್ರದ್ದೊಂದು ಒಳ್ಳೆ ರಿಸಲ್ಟ್ ಸಿಗೋದು. ಸೊ ಇದಕ್ಕೆ ಕಷ್ಟಪಡೋರಾಗಿರಬೇಕು. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಸ್ಟಾರ್ಟಿಂಗ್ಗೆ ಹಸುನ ತಗೊಂಡು, ಅಂದರೆ ಇವಾಗ ನಾವು ಮಾಡಬೇಕು, ನಮಗೆ ಹಸು ಸಾಕಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಅನ್ನೋರು ಸುಮ್ಮನೆ ಏಕ್ದಮ್ ಹೋಗಿ ಹಸುನ ತೊಗೊಬಂದು ಸಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನನಗನ್ಸುತ್ತೆ. ಅಂದರೆ ನಾವು ಹಸು ಇವತ್ತು ತೊಗೋತೀವಿ ಅಂದರೆ ಒಂದು 2 ತಿಂಗಳ ಹಿಂದೆನೇ ಮೇವನ್ನ ಬೆಳ್ಕೋಬೇಕು. ಆವಾಗ ನಾವು ಹಸು ತೊಗೊಬಂದಾಗ ನಮಗೇನು ಕಷ್ಟ ಅಂತ ಅನಿಸಲ್ಲ, ಆಮೇಲೆ ಕೈಯಿಂದನೂ ಕೂಡ ಏನು ಲಾಸ್ ಆಗಲ್ಲ. ಇದು ಒಂದು ಪಾಯಿಂಟು. ಆಮೇಲೆ ಗೈಸ್ ಏನೂ ಕಮಿಟ್ಮೆಂಟ್ ಇಲ್ದಿರ, ಅಂದರೆ ಮಂತ್ಲಿ ಕಮಿಟ್ಮೆಂಟ್ ಅಂತ ಇರುತ್ತೆ ಗೊತ್ತಾ, ನಮ್ಮದು ಸಾಲಗಳು ಹಾಗೆ ಹೀಗೆ ಅಂತ. ಸೊ ಏನೂ ಕಮಿಟ್ಮೆಂಟ್ ಇಲ್ದಿರ ನಾವು ಜಸ್ಟ್ ಲೈಫ್ನ ಲೀಡ್ ಮಾಡ್ತೀವಿ, ಮನಿನ ಸೇವ್ ಮಾಡ್ತೀವಿ ಅಂತ ಅನ್ನೋರು ಸ್ಟಾರ್ಟಿಂಗ್ ಹಸು ತಗೊಂಡು ಆರಾಮಾಗಿ ಸಾಕೊಂಡು ಜೀವನ ಮಾಡ್ಬೋದು. ಆದರೆ ಕಮಿಟ್ಮೆಂಟ್ ಇರೋರು, ಒಂದು ಈಗ ಕಂಪ್ನಿಗೆ ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಕಂಪ್ನಿಗೆ ಹೋಗ್ತಾ ಇರೋರು ನನಗೆ ಸಾಕು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಿ, ಇನ್ನು ಮುಂದೆ ನಾನು ಹಸು ಸಾಕೋಣ, ನಾನು ಹಸುಲ್ ಏನಾರ ಮಾಡೋಣ ಅಂತ ಹಳ್ಳಿಗೆ ಬಂದಾಗ ಏಕ್ದಮ್ ಆ ಕಂಪ್ನಿ ಮಾಡ್ತಾ ಇರೋ ಸ್ಯಾಲ್ರಿನೆಲ್ಲ ಬಿಟ್ಟು ಸಡನ್ನಾಗಿ ಬಂದು ಹಸಿನಲ್ಲಿ ಏನು ಮಾಡೋಕ್ಕಾಗಲ್ಲ, ಕಮಿಟ್ಮೆಂಟ್ಸ್ ಇರೋರು. ಅಂದರೆ ಇನ್ನೂ ಒಂದು ಏನಾದರೂ ಪಾರ್ಟ್ ಟೈಮ್ ಜಾಬ್ ಅಂತ ಇರಬೇಕು, ಅಂದರೆ ಬೇರೆ ಕಡೆನೂ ಇನ್ಕಮ್ ಬರೋ ಥರ ಇರಬೇಕು. ಆ ಥರ ಆಗಿರೋರು, ಕಮಿಟ್ಮೆಂಟ್ ಇರೋರು ಹಸು ಸಾಕೋಕ್ಕಾಗೋದು. ಯಾಕೆ ಅಂತ ಅಂದರೆ ಹಸುಲಿ ನಾವು ಎಷ್ಟು ಜಾಸ್ತಿ ದುಡಿತೀವಿ ಅನ್ನೋದು ಪಾಯಿಂಟ್ ಇರುತ್ತೆ. ಹಾಗೇನೆ ಹಸುಗೂ ಕೂಡ ನಾವು ಅಷ್ಟೇ ಖರ್ಚು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮಂತ್ಲಿಲಿ 2 ಟೈಮ್ಸ್ ಪೇಮೆಂಟ್ ಬರುತ್ತೆ, 15 ಡೇಸ್. ಅದ್ರಲ್ಲಿ 1 ಪೇಮೆಂಟ್ನ ನಾವು 2 ಟೈಮ್ ಬಂದಿದೆ ಅಂತ ನಾವು ಮೈಂಡಲ್ಲಿ ಫಿಕ್ಸೇ ಮಾಡ್ಕೊಳ್ಳೋಂಗಿಲ್ಲ. ಬಿಕಾಸ್ ಆಫ್ 1 ಟೈಮ್ ಪೇಮೆಂಟ್ನ ನಾವು ಹಸುಗೆ ಅಂತಾನೆ ಎತ್ತಿಡಬೇಕು, ಅದಕ್ಕೆ ಮೇವು ತಿಂಡಿ ಅಂತಾನೆ ಎತ್ತಿಡಬೇಕು, ಅದಕ್ಕೆ ಅಂತ ಖರ್ಚಿಗೆ ಅಂತಾನೆ ಎತ್ತಿಡಬೇಕು. ಇನ್ನೇನು ಒಂದು ಪೇಮೆಂಟ್ ಮಿಕ್ಕುತ್ತೆ ಅದು ನಮ್ಮ ಸೇವಿಂಗ್ಸ್ ಆಗಿರುತ್ತೆ, ಅಂದರೆ ಅದು ನಮಗೆ ಇನ್ಕಮ್ ಆಗಿರುತ್ತೆ, ಆದಾಯ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 ಮಂತಿಗೆ 2 ಟೈಮ್ಸ್ ಪೇಮೆಂಟ್ ಆಗುತ್ತೆ. ಸೊ 1 ಪೇಮೆಂಟು 40,000 ಬರುತ್ತೆ ಅಂದ್ಕೊಳ್ಳಿ, 2 ಪೇಮೆಂಟಿಗೆ 80,000 ದುಡ್ಡು ಸಿಗುತ್ತೆ. ಒಂದು ತಿಂಗಳಿಗೆ 80,000 ದುಡಿಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇಲ್ಲಿ ಕೇಳಿದೀವಿ, ನಾವು ತಿಂಗಳಿಗೆ 1 ಲಕ್ಷ ದುಡಿತೀವಿ, ಹಸಿನಲ್ಲಿ ನಾವು 1 ಲಕ್ಷ ದುಡಿತೀವಿ ಅಂದರೆ 1 ಲಕ್ಷನೂ ಕೂಡ ಯಾರು ಮಡಿಕೊಳ್ಳಲ್ಲ, ಅಂದರೆ ನಮಗೆ ಬಂದಿದ್ದು ಸೇವಿಂಗ್ಸ್ ಅಂತ ಯಾರು ಮಡಿಕೊಳ್ಳಲ್ಲ. ಅದ್ರಲ್ಲಿ 50,000 ಹಸುಗೆ ಖರ್ಚು ಮಾಡಬೇಕು, ಅದಕ್ಕೆ ತಿಂಡಿ ಮೇವು ಅದ್ರ ಖರ್ಚುಗಳು ಅನ್ನೋದಿರುತ್ತೆ. ಸೊ ಮೇವು ಬೆಳೆಯೋದಕ್ಕಾಗ್ಲಿ, ಅಲ್ಲಿ ಹೊಲ ಉಳ್ಸೋದಕ್ಕಾಗ್ಲಿ, ಅದಕ್ಕೆ ಮೇವು ಜೋಳ ತರೋದಾಗ್ಲಿ, ಅದಕ್ಕೆ ಹಾಕೋದಾಗ್ಲಿ, ಗೊಬ್ಬರ ಯೂರಿಯಾ ಮೇವು ಎಲ್ಲದಕ್ಕೂ ಖರ್ಚು ಅನ್ನೋದಿರುತ್ತೆ. ಸೊ ತಿಂಗಳಲ್ಲಿ 40,000 ನಾವು 2 ಸರಿ ದುಡಿತೀವಿ ಅಂದರೆ ಅದ್ರಲ್ಲಿ 40,000 ನಾವು ಎತ್ತಿ ಹಸುಗೆ ಅಂತ ಮಾಡಿದ್ರೆ 40,000 ಮಿಕ್ಕುತ್ತೆ, ಓಕೆನಾ. 40,000ದಲ್ಲಿ ಕಮಿಟ್ಮೆಂಟ್ ಇಲ್ಲದೆ ಹೋದ್ರೆ ಅದು ನಮ್ಮ ಖರ್ಚಿಗಾಗಿರ್ಲಿ ಇಲ್ಲ ನಮ್ಮ ಸೇವಿಂಗ್ಸಿಗಾಗಿರ್ಲಿ ಒಳ್ಳೆ ಅಮೌಂಟ್ ಅನ್ಕೊಳ್ಳಿ, ಆಯ್ತಾ, ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು, ಓಕೆ. ಬಟ್ ನಮಗೆ ತಿಂಗಳಿಗೆ 30,000-40,000 ಕಮಿಟ್ಮೆಂಟೇ ಇದೆ ಅಂದಾಗ
ಅದ್ರಲ್ಲಿ ಬರೋ ದುಡ್ಡು ನಮ್ಮ ಕಮಿಟ್ಮೆಂಟಿಗೆ ಆಗುತ್ತೆ. ಸೇವಿಂಗ್ಸ್ ಅನ್ನೋದು ಏನು ಇರೋದಿಲ್ಲ. ಓಕೆನಾ? ಇದನ್ನ ಅಂದ್ರೆ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ನನಗೆ ಗೊತ್ತಿರೋ ಪ್ರಕಾರ ಕಮಿಟ್ಮೆಂಟ್ ಇಲ್ದೇದವರಿಗೆ ಇದು ಒಂದು ಒಳ್ಳೆ ಸೇವಿಂಗ್ಸ್ ಅನ್ಕೊಳ್ಳಿ. ಆಮೇಲೆ ಅಲ್ಪ ಸ್ವಲ್ಪ ಕಮಿಟ್ಮೆಂಟ್ ಇದ್ರು ಓಕೆ, ತಿಂಗ್ಳಿಗೆ ಒಂದು 20,000 25,000 ಕಮಿಟ್ಮೆಂಟ್ ಇದ್ರೂ ಕೂಡ ನಮಗೆ ಇನ್ನು ತಿಂಗ್ಳಿಗೆ 15,000 ಮಿಕ್ಕಳುತ್ತೆ. ಓಕೆನಾ? ಇದು ಸೇವಿಂಗ್ಸ್ ಸ್ವಲ್ಪ ಕಮಿಟ್ಮೆಂಟ್ ಇರೋರಿಗೆ. ಆದ್ರೆ ತುಂಬಾ ಈಗ ಹಳ್ಳಿಲಿ ಇರೋರಿಗೆ ತುಂಬಾ ಕಮಿಟ್ಮೆಂಟ್ಸ್ ಇರುತ್ತೆ, ಅವ್ರದ್ದು ಟರ್ನ್ ಓವರ್ ಅದು ಇದು ಅಂತೆಲ್ಲ ಇರುತ್ತೆ. ಸೊ ಝೀರೋ ಕಮಿಟ್ಮೆಂಟ್ಸ್ ಇರೋರು ತುಂಬಾ ಕಡಿಮೆ ಅನ್ಕೊಳ್ಳಿ, ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಅವರಿಗೆಲ್ಲ ಸ್ವಲ್ಪ ಇದು ಕಷ್ಟ ಆಗುತ್ತೆ. ಶ್ರಮ ಪಟ್ಟಿದ ಪ್ರಕಾರ ಕೊನೆಗೆ ಒಂದು ಸ್ವಲ್ಪ ಮಿಕ್ಕುತ್ತೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರು ಎಷ್ಟು ಹಸು ಸಾಕ್ತಾರೆ, ಎಷ್ಟು ಹಾಲು ಹಾಕ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇರೋದು. ಆಮೇಲೆ ಇದ್ರಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತ ಅಂದ್ರೆ, ಮನೇಲಿ ನಮಗೆ ಅಂತ ಅಂದ್ರೆ ಮೀನ್ಸ್ ಹಸು ಸಾಕ್ತೀನಿ ಅನ್ನೋರು ಸಪೋರ್ಟಿವ್ ಆಗಿ ಯಾರಾದ್ರೂ ಇರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಗಂಡ ಹೆಂಡ್ತಿರ್ ಯಾರಾದ್ರೂ ಹಸು ಸಾಕ್ತಿದ್ದಾರೆ ಅಂದ್ರೆ ಅವರಿಗೆ ಇನ್ನೂ ಒಬ್ರು ಎಮರ್ಜೆನ್ಸಿ ಸಪೋರ್ಟಿವ್ ಅಂತ ಯಾರು ಇರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಾಳೆ ಏನೋ ಒಂದು ಅವಶ್ಯಕತೆ ಬಂತು, ಎಲ್ಲಾದ್ರೂ ಹೋಗ್ಬೇಕಾಗಿತ್ತು, ಆದ್ರೆ ಹಸುನ ಬಿಟ್ಟಿ ಮನೇಲಿ ಯಾರು ಇಲ್ದಿರ ಹಸುನ ಬಿಟ್ಟು ಬರೀ ಗಂಡ ಹೆಂಡ್ತಿರ್ ಎಲ್ಲೂ ಹೋಗಕ್ ಆಗಲ್ಲ. ಮನೇಲಿ ಹಸುಗೆ ಅಂತಾನೆ ನೋಡ್ಕೊಳ್ಳೋದಿಕ್ಕೆ ಯಾರಾದ್ರೂ ಒಬ್ರು ಇರ್ಲೇಬೇಕು. ಈಗ ಮನೇಲಿ ಬರೀ ಇಬ್ರೇ ಇರ್ತಾರೆ ಅನ್ಕೊಳ್ಳಿ, ಅವ್ರಿಬ್ರು ಹೋಗ್ಲೇಬೇಕಾಗುತ್ತೆ ಎಲ್ಲಾದ್ರೂ ಫಂಕ್ಷನಿಗೆ. ಅವರು ಮನೇಲಿ ಒಬ್ರನ್ನ ಬಿಟ್ಟಿನೇ ಹೋಗ್ಬೇಕು. ಹಸು ಇದ್ದಾಗ ಖಾಲಿ ಮನೆ ಬಿಟ್ಟು ಎಲ್ಲೂ ಹೋಗಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಯಾರು ಹೋದ್ರೆ ಒಬ್ರು ಹೋಗ್ಬೇಕು, ಒಬ್ರು ಮನೇಲಿ ಇರ್ಬೇಕು. ಇಲ್ಲ ಅಂತ ಅಂದ್ರೆ ಮನೇಲಿ ಯಾರು ಜೊತೆಗೆ ಸಪೋರ್ಟಿವ್ ಇನ್ನೊಂದ್ 4-5 ಜನ ಇದ್ರೆ, ಇಬ್ರು ಹೋದ್ರೆ ಇಬ್ರು ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಓಕೆನಾ? ಒಬ್ಬೊಬ್ರೆ ನಾನು ಸಾಕ್ತೀನಿ, ನಾನು ಎಲ್ಲಾನು ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ. ಬಿಕಾಸ್ ಅವರೆಲ್ಲರೂ ಹೊರಗಡೆ ಹೋಗಕ್ಕೆ ಜೊತೆಲಿ ಇನ್ನೊಬ್ರು ಯಾರಾದ್ರೂ ಹೆಲ್ಪಿಗೆ ಮನೇಲಿ ಮಾಡ್ಕೊಳ್ಳೋದಿಕ್ಕೆ ಅಂತ ಇರ್ಬೇಕು. ಇದೊಂದು ಪಾಯಿಂಟು ನನಗೆ ಅನ್ಸಿರೋ ಪ್ರಕಾರ. ಅಂದ್ರೆ ನಮಗ್ ಫೀಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಬಂದ್ಬಿಡ್ಬೇಕು, ಆ ತರ ಜಾಗಕ್ಕೆ ಮಾತ್ರ ನಾವು ಹೋಗಕ್ಕಾಗೋದು. ಒಂದ್ ದಿನ ಒಂದು ಓವರ್ ನೈಟ್ ನಾವೆಲ್ಲಾರ ಹೊರಗಡೆ ಹೋಗ್ತೀವಿ ಅನ್ನೋದಿಕ್ಕೆ ಆಗಲ್ಲ. ಯಾಕೆಂದ್ರೆ ನಮ್ ಸಪೋರ್ಟಿವ್ ಆಗಿ ಯಾರು ಇಲ್ಲ. ಸೊ ನಾವೇ ಮಾಡ್ಕೋಬೇಕು. ಎಲ್ಲೇ ಹೋಗ್ಬೇಕಂದ್ರು ನಾನು ಹೋಗ್ಬೇಕು, ಅವ್ರು ಇರ್ಬೇಕು, ಆ ತರ ಹಂಗಾಗುತ್ತೆ ನಮ್ ಸಿಚುಯೇಷನ್. ಸೊ ಯಾರಾದ್ರೂ ಸಪೋರ್ಟಿವ್ ಆಗಿ ಇರ್ಬೇಕು. ಇದೊಂದು ಪಾಯಿಂಟ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂತ ಅಂದ್ರೆ, ನಾವು ಸುಮ್ಮನೆ ಹಸುನ್ ಸಾಕ್ತಾ ಇದೀವಿ ಅಂತ ಅಂದ್ಬಿಟ್ಟು ಹಸುನ ಯಾವಾಗ ಬೇಕಾದ್ರೂ ಮೇವ್ ಹಾಕೊಳ್ಳೋದು, ಆಮೇಲೆ ಯಾವಾಗ ಬೇಕಾದ್ರೂ ಈಟು ಕೊಡ್ಸೋದು, ಇವೆಲ್ಲ ಮಾಡಿದ್ರೆ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು 6 ಹಸು ಇರುತ್ತೆ ಅಂತ ಅನ್ಕೊಳ್ಳಿ, ಎಲ್ಲಾನು ಒಂದೇ ಸರಿ ಈಟು ಕೊಡ್ಸೋದು, ಆಮೇಲೆ ಎಲ್ಲ ಒಂದೇ ಸರಿ ಕರು ಹಾಕೋ ತರ ಟೈಮ್ ಬಂದಾಗ ನಮಗೆ ನೆಕ್ಸ್ಟ್ ಟರ್ನ್ ಓವರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಯಾವುದೇ ಹಸುಗಳಾದ್ರೂ ಒಂದು 6 ಹಸು ಇದೆ ಅಂದ್ರೆ ಎಲ್ಲ ಹಿಂದೆ ಮುಂದೆ ಕರು ಹಾಕೋ ತರ ನಾವು ನೋಡ್ಕೊಂಡು, ಅದು ಈಟಿಗೆ ಬಂದಾಗ ಇವಾಗ ಕೊಡಿಸ್ಬೇಕಾ ಬೇಡವಾ, ಯಾವಾಗ ಬರುತ್ತೆ ಅಂತ ಹಿಂದೆ ಮುಂದೆ ನೋಡ್ಕೊಂಡು ಈಟು ಕೊಡಿಸ್ಕೋಬೇಕು. ಆಮೇಲೆ ಇನ್ನೊಂದೇನು ಅಂದ್ರೆ, ಮೇವು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್, ಒಂದು 2 ಎಕರೆ ಜಮೀನ್ ಇರುತ್ತೆ ಅಂತ ಅನ್ಕೊಳ್ಳಿ, 2 ಎಕರೆಗೆ ಒಂದೇ ಸರಿ ಮೇವ್ ಹಾಕ್ಬಿಟ್ರೆ ಅದು ಒಂದೇ ಸರಿ ಬರುತ್ತೆ, ಒಂದೇ ಸರಿ ಯೂಸ್ ಮಾಡ್ಕೊಂತೀವಿ, ಅದಾದ್ಮೇಲೆ ಖಾಲಿ ಬೀಳುತ್ತೆ. ಅದು ಖಾಲಿ ಬಿದ್ದಾಗ ಪುನಃ ದುಡ್ಡು ಕೊಟ್ಟಿನೇ ನಾವು ಮೇವ್ ತಗೋಬೇಕಾಗುತ್ತೆ. ಸೊ ನಾವು ಬರೋ ಪೇಮೆಂಟ್ನೆಲ್ಲ ಅಲ್ಲಿಗೆ ಆಗ್ತಾ ಹೋದ್ರೆ ನಮಗೇನು ಅಂತ ಉಳ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಒಂದ್ 2 ಎಕರೆ ಇದ್ರೆ ಅದರಲ್ಲಿ 1 ಎಕರೆ ತರ ಡಿವೈಡ್ ಮಾಡ್ಕೊಂಡು ಹಿಂದೆ ಮುಂದೆ ಮೇವುಗಳು ಬೆಳ್ಕೊಳ್ಳೋ ತರ, ಅಂದ್ರೆ ದುಡ್ಡು ಕೊಟ್ಟು ತಗೊಳ್ದಿರ ಹಿಂದೆ ಮುಂದೆ ಮೇವು ಬೆಳ್ಕೊಳ್ಳೋ ತರ ಮಾಡ್ಕೋಬೇಕು. ಏನೇ ಆದ್ರೂ ಒಂದ್ ಟೈಮಲ್ಲಿ ಮೇವ್ನ ಕೊಂಡ ತರ ಬಂದೇ ಬರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಕಡಿಮೆ ಇರುತ್ತೆ ನೋಡಿ ಸೈಲೇಜು, ಅಂದ್ರೆ ಕಡ್ಡಿ ಕಡಿಮೆ ಇರುತ್ತೆ ನೋಡಿ ರೇಟು, ಆ ಟೈಮಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಸ್ಟೋರೇಜ್ ಮಾಡ್ಕೋಬೇಕು. ಸ್ಟೋರೇಜ್ ಮಾಡ್ಕೊಂಡ್ರೆ ಆಕ್ಚುಲಿ ಬೆಟರೇ ಅನ್ಕೊಳ್ಳಿ. ಬಿಕಾಸ್ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಸ್ಟೋರೇಜ್ ಮಾಡ್ಕೊಂಡ್ರೆ ಬೆಟರು. ಕೆಲವರು ಈಗ ದುಡ್ಡು ಪ್ರಾಬ್ಲಮ್ ಇರೋರು ಆ ಟೈಮಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಅದು ಕಷ್ಟ ಆಗಿರುತ್ತೆ. ಸೊ ಅದರಿಂದ ಜಾಸ್ತಿ ರೇಟ್ ಆದಾಗ ತಗೊಳ್ಳೋ ಅವಶ್ಯಕತೆ ಬಂದೇ ಬರುತ್ತೆ. ಹೊಲದಲ್ಲೂ ಆದ್ರೂ ಅಷ್ಟೇನೆ, ಹಿಂದೆ ಮುಂದೆ ಮೇವನ್ನ ಬೆಳ್ಕೋಬೇಕಾಗುತ್ತೆ. ಎಲ್ಲ ಒಂದೇ ಸರಿ ಮಾಡೋದಿಕ್ಕೂ ಆಗಲ್ಲ. ಸ್ವಲ್ಪ ತಿಳ್ಕೊಂಡು ಹಿಂದೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಇದೆಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಾಗತ್ತೆ. ಲೇಟ್ ಆಗಿ ಎದ್ದಷ್ಟು ಕೂಡ ಕೆಲಸನೂ ಕೂಡ ಲೇಟ್ ಆಗುತ್ತೆ. ಇವತ್ತು ಬೇಗ ಎದ್ದೇಳೋದು, ನಾಳೆ ಲೇಟ್ ಆಗಿ ಎದ್ದೇಳೋದು, ದಿನ ಒಂದೊಂದು ಟೈಮಿಂಗ್ಸ್ ಮಾಡೋದು, ಈ ತರ ಮಾಡ್ಕೋಬಾರ್ದು. ನಾವು ಫಸ್ಟೇ ಮೈಂಡಲ್ಲಿ ಇಟ್ಕೊಬಿಡ್ಬೇಕು, ಹೌದು ನಮ್ದು ಇದೇ ಕೆಲಸ, ನಾವೆಲ್ಲೂ ಹೊರಗಡೆ ಹೋಗಿ ಕೆಲಸ ಮಾಡಲ್ಲ. ನಾವೀಗ ಹೊರಗಡೆ ಹೋಗ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಕಂಪ್ನಿಲಿ 8 ಗಂಟೆಗೆ ಹೋಗ್ಬೇಕು ನಾವು ಅಂದ್ರೆ ಅವ್ರು 8 ಗಂಟೆಗೆ ಹೋಗ್ತಾರೆ, 1 ನಿಮಿಷನೂ ಲೇಟ್ ಮಾಡಲ್ಲ. ಬಿಕಾಸ್ ಆಫ್ ಸ್ಯಾಲ್ರಿ ಕಟ್ ಆಗುತ್ತೆ. ಹಂಗೇನೆ ಮನೇಲೂ ಅಷ್ಟೇ, ನಾವು ಅದೇ ಮೈಂಡ್ ಸೆಟ್ ಅಲ್ಲೇ ಇರ್ಬೇಕು. ನಮಗೆ ಇದೇ ಕೆಲಸ ಅಂದ್ಮೇಲೆ ಇದೇ ನಮಗೆ ಕಂಪ್ನಿ, ಇದೇ ನಮಗೆ ಕೆಲಸ ಅಂತ ನಾವು ಫಿಕ್ಸ್ ಆಗ್ಬಿಟ್ಟು 5 ಗಂಟೆಗೆ ಅಲಾರಾಮ್ ಹೊಡಿತು ಅಂದ್ರೆ 5 ಗಂಟೆಗೆ ಎದ್ದೇಳಲೇಬೇಕು. ಒಂದ್ 5 ನಿಮಿಷ ಮಲ್ಗೆ ಎದ್ದೇಳೋಣ ಅಂದ್ರೆ ನಮ್ ಮೂಡು ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅವಾಗ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಬೆಳಕ್ ಕರೆದು ಬಿಟ್ರೆ ಸೋಂಬೇರ್ತನ ಬಂದ್ಬಿಡುತ್ತೆ, ಕೆಲಸ ಮಾಡಕ್ ಆಗಲ್ಲ. ಬೆಳಗಿನ ಜಾವದ ಹೊತ್ತು ಎದ್ದಿ ಕೆಲಸ ಮಾಡೋ ಫೀಲೇ ಬೇರೆ ತರ ಗೈಸ್. ಆಕ್ಚುಲಿ ಬೆಳಗ್ಗೆ ಹೊತ್ತು ಎದ್ದಿನೇ ಕೆಲಸ ಮಾಡ್ಬೇಕು.
ಆಮೇಲೆ ಎಲ್ಲಾನು ನ್ಯಾಕಲ್ಲಿ ಕೆಲಸ ಮಾಡ್ಕೊಬಿಡ್ಬೇಕು, ಅಂದ್ರೆ ಹಿಡ್ದ ಕೈಲಿ ಎಲ್ಲಾ ಕೆಲ್ಸನೂ ಮಾಡ್ಕೊಂಡ್ ಬಿಟ್ಬಿಡ್ಬೇಕು. ಕೆಲಸ ಮಾಡ್ತೀನಿ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಕ್ ಹೋದ್ರೆ ದೇಹ ದಂಡಿ ಆಕ್ಚುಲಿ ವೀಕ್ ಆಗೋಗ್ತೀವಿ. ಸೊ ಅದ್ರ ಬದಲು ಒಂದ್ ನ್ಯಾಕಲ್ಲಿ ಇಷ್ಟ ಕೆಲಸ ಹಿಂಗ್ ಮಾಡ್ಕೋಬೇಕು, ಇಷ್ಟ ಟೈಮಿಂಗ್ಸ್ ಅಲ್ಲಿ ಮಾಡ್ಕೋಬೇಕು ಅಂತ ಅನ್ಕೊಂಡು ಕೆಲಸ ಮಾಡಿದ್ರೆ ಓಕೆ ಬೆಟರ್. ಅಂದ್ರೆ ಬೆಳಗ್ಗೆ ಹೊತ್ತು ಒಂದು 5 ಗಂಟೆಗೆ ಎದ್ದು, ನಿಮ್ಗೆ ಇದನ್ನು ಹೇಳ್ಬಿಡ್ತೀನಿ ನಾನು, ಬೆಳಗ್ಗೆ ಹೊತ್ತು ಒಂದು 5 ಗಂಟೆಗೆ ಎದ್ಬಿಟ್ಟು ಹಸ್ಗಳನ್ನೆಲ್ಲ ಸ್ವಲ್ಪ ಆಚೆ ಕಟ್ಟಿ ಸಗಣಿ ಎಲ್ಲ ಗೋರ್ಬಿಟ್ಟು ಅದಾದ್ಮೇಲೆ ಹಾಲು ಕರಿಯೋದಿಕ್ಕೆ ಅಂತ ಹಸ್ಗಳನ್ನ ಕಟ್ಟಾಕೊಂಡು, ಹಸು ತೊಳೆಯೋರು ಡೈಲಿ ತೊಳಿತಾರೆ, ತೊಳಿದದವ್ರು ಇಲ್ಲ, ಅವ್ರಿಗೆ ಯಾವಾಗ ಬೇಕಾವಾಗ ಒಂದ್ ವರ್ಷಕ್ಕೊಂದ್ಸರಿ ತೊಳ್ಕೊಂತಾರೆ. ನಾವಾದ್ರೆ ದಿನ ಲೈಟ್ ಆಗಿ ಪೈಪಲ್ಲಿ ತೊಳಿತೀವಿ. ಸೊ ಹಸುಗಳನ್ನ ತೊಳ್ಕೊಂಡು ಒಂದಾದ್ಮೇಲೆ ಒಂದು ಮಿಷಿನ್ ಹಾಕೊಂಡು ಹಾಲು ಕರೆದು ತಗೊಂಡೋಗಿ ಹಾಲ್ನ ಡೈರಿಗೆ ಹಾಕ್ಬಿಟ್ಟು ಬಂದ ತಕ್ಷಣನೇ ಸಗಣಿ ಎಲ್ಲ ಗೋರಿ ಕೊಟ್ಟಿಗೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಕೆಲಸ ಮಾಡಿ ಮುಗಿಸ್ಬಿಟ್ರೆ ಹಸ್ಗಳನ್ನ ತಗೊಂಡೋಗಿ ಮೇವಿ ಕಟ್ಟಾಕ್ಬಿಡೋದು ಇಷ್ಟೇ. ಹಸ್ಗಳನ್ನ ತಗೊಂಡೋಗಿ ಮೇವಿ ಕಟ್ಟಾಕ್ಬಿಟ್ಟು ಆಮೇಲೆ ಅದ್ ಮೇವು ತಿಂದಾದ್ಮೇಲೆ ಮಧ್ಯಾಹ್ನ ಒಂದ್ಸರಿ ನೀರ್ ಕುಡ್ಸೋದು. ಇನ್ ಸಂಜೆ ಮಾಮೂಲಿ ಡೈಲಿ ರೋಟೀನ್ ಅನ್ನಂಗೆ 5 ಗಂಟೆಗೆ ಮಾಮೂಲಿ ಹಸ್ಗಳನ್ನೆಲ್ಲ ಇಟ್ಕೊಬಂದು ಮಿಷಿನ್ ಹಾಕೊಂಡು ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕಿ ಬಂದು ನೈಟ್ ಹಸ್ಗಳಿಗೆ ಮೇವ್ ಹಾಕಿ ಕಟ್ಟಾಕೋದು ಇಷ್ಟೇ. ಅಂದ್ರೆ ದಿನ ಒಂದು ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ತೀನಿ ಅಂತ ಅಂದ್ರೆ ಬೆಳಿಗ್ಗೆ ಹೊತ್ತು ಒಂದು 2 ಅವರ್, ಸಂಜೆ ಹೊತ್ತು 1 ಅವರ್ ಆಯ್ತಾ. ಕೆಲ್ಸಕ್ಕೆ ನಾವು ಇಂಟ್ರೆಸ್ಟ್ ಇಂದ ಅಂದ್ರೆ ಮಾಡ್ತೀನಿ ಅಂತ ಒಂದು ನ್ಯಾಕಲ್ಲಿ ಮಾಡ್ಕೊಂಡ್ರೆ ದಿನಕ್ಕೊಂದ್ 4 ಅವರ್ ಹಸುಗೆ ಅಂತ ಎತ್ತಿಟ್ರೆ ನಾವು ಮಧ್ಯಾಹ್ನ ಎಲ್ಲ ಸ್ವಲ್ಪ ಫ್ರೀ ಇರುತ್ತೆ. ಆ ಟೈಮಲ್ಲಿ ನಮ್ದು ಬೇರೆ ಏನ್ ಕೆಲಸ ಇರುತ್ತೆ ಅದನ್ನ ಮಾಡ್ಕೋಬಹುದು. ಜೋಳ ಗಿಳ ಹಾಕ್ಸ್ಕೊಳ್ಳೋದು, ಔಷಧಿ ಹೊಡಿಯೋದು, ಇದೆಲ್ಲ ಏನ್ ಮಾಡ್ತೀವಿ. ಆಮೇಲೆ ನಮ್ದು ಏನಾರ ಪರ್ಸನಲ್ ಕೆಲಸ ಇದ್ರೆ ಎಲ್ಲಾರ ಹೋಗ್ಬೇಕು ಅಂದ್ರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಇರುತ್ತಲ್ಲ, ಸೊ ನಾವ್ ಅದ್ರಲ್ಲಿ ಮಾಡಿ ನಮ್ ಕೆಲ್ಸನ ಮುಗಿಸ್ಕೊಂತೀವಿ. ಇದ್ ಒಂದ್ ಪಾಯಿಂಟು. ಏನಿಲ್ಲ ಗೈಸ್, ಮಾಡ್ಬೋದು, ಹೈನುಗಾರಿಕೆ ಮಾಡಕ್ ಯಾರ ಕೈಲೂ ಆಗಲ್ಲ ಅಂತಲ್ಲ. ನನಗೆ ಬಂದಿದ್ ಕ್ವೆಶನ್ಸ್ ತುಂಬಾ ಏನು ಅಂತ ಅಂದ್ರೆ, ನೀವು ಸಿಟಿಲಿ ಇದ್ರಿ ಅಕ್ಕ ಅವಾಗಿನಿಂದನೂ, ಇವಾಗ ಹಳ್ಳಿಗ್ ಬಂದು ಕೆಲಸ ಮಾಡ್ತಾ ಇದ್ದೀರಾ, ಮಾಡ್ಬೋದಾ ಅಂದ್ರೆ ಹಳ್ಳಿಲಿದ್ದು ಹಳ್ಳಿಲಿ ಕೆಲಸ ಮಾಡೋರು ಓಕೆ, ಬಟ್ ನೀವು ಸಿಟಿಯಿಂದ ಬಂದು ಇವಾಗ ಇಲ್ಲಿ ಹಳ್ಳಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳಿ ಅಂತ ಎಲ್ಲ ಕೇಳಿದ್ದು ನನಗೆ. ಅದಕ್ಕೆ ಇದು ಯಾವ್ದೂನು ನಾನು ಏನೋ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ ಗೈಸ್. ನನಗೆ ಏನ್ ಫೀಲ್ ಆಗಿದೆ ಅದನ್ನ ನಾನು ಹೇಳ್ಕೊಂತಾ ಇರೋದು. ಅಂದ್ರೆ ಬೇರೆಯವ್ರಿಗೆಲ್ಲ ಹೆಂಗೋ ನನಗ್ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಈಗ ನಂದನ್ನ ಮಾತಾಡಿರೋದನ್ನ ಯಾರ್ಯಾರು ನೋಡಿರ್ತೀರಾ, ಸೊ ಅವರಿಗೆಲ್ಲ ಬೇರೆ ಬೇರೆ ತರ ಒಪಿನಿಯನ್ ಬಂದಿರ್ಬೋದು. ಬಂದ್ಬಿಟ್ಟು ಹೀಗೆ ಹಾಗೆ ಅಂತೆಲ್ಲ ಕಮೆಂಟ್ಸ್ ಹಾಕಕ್ ಹೋಗ್ಬೇಡಿ. ಬಿಕಾಸ್ ಇದು ನನ್ನ ಎಕ್ಸ್ಪೀರಿಯನ್ಸ್ ನ ನಾನ್ ಶೇರ್ ಮಾಡ್ತಾ ಇರೋದು. ನನಗೆ ಏನ್ ಅನ್ಸಿದೆ ಈ ಕೆಲ್ಸದ ಬಗ್ಗೆ ಅದನ್ನ ನಾನ್ ಶೇರ್ ಮಾಡ್ತಾ ಇರೋದು. ಇದರಲ್ಲಿ ಬೆನಿಫಿಟ್ ಕೂಡ ಇದೆ ಅಂಡ್ ಸ್ವಲ್ಪ ಕಷ್ಟ ಪಡ್ಬೇಕು ಅನ್ನೋದು ಕೂಡ ಇದೆ. ಲಾಸ್ ಅನ್ನೋ ತರ ಏನು ಇಲ್ಲ ಇದ್ರಲ್ಲಿ. ಅಯ್ಯೋ ಲಾಸ್ ಆಗ್ಬಿಡುತ್ತೆ ಅಂತ ಏನು ಇಲ್ಲ. ಯಾಕೆ ಅಂದ್ರೆ ಗೋಮಾತೆ ಆಗ್ಲಿ ಭೂಮಿ ತಾಯಿನಾಗ್ಲಿ ನಮ್ದವ್ರಿಗೆ ಆ ದೇವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ಪ್ರಾಫಿಟ್ ಅನ್ನೋದಿದೆ, ಬಟ್ ಮಾಡ್ಕೊಳ್ಳೋ ರೀತಿಲಿ ಇರುತ್ತೆ. ನಿಮಿಗ್ ಬಿಟ್ಟಿದ್ದು. ನಾನು ಏನೇ ಬಂದ್ರು ಮಾಡ್ತೀನಿ ಧೈರ್ಯವಾಗಿ ಅನ್ನೋದಿದ್ರೆ ಖಂಡಿತ ಇದಕ್ಕೆ ಮಾಡೋದಿಕ್ಕೆ ಕೆಲ್ಸಕ್ಕೆ ಮುಂದೆ ಹೆಜ್ಜೆ ಇಡಿ. ಆದ್ರೆ ನನಗೆ ಇವೆಲ್ಲ ಕಷ್ಟ ಆಗುತ್ತೆ, ನನಗೆ ಯಾರು ಸಪೋರ್ಟ್ ಇಲ್ಲ, ಏನೇ ಇದ್ರು ಎಲ್ಲ ನಾನು ಒಬ್ನೇ ಮಾಡ್ಬೇಕು ಅನ್ನೋರು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಅಷ್ಟೇ. ನಮಗೆ ಇದ್ರಿಂದಾನೇ ನಾವ್ ಅನ್ನ ತಿಂತಾ ಇರೋದು. ಸೊ ನಮಗೆ ನಾವು ಸುಳ್ಳು ಹೇಳಲ್ಲ, ನಮಗಿದು ನಿಜವಾಗ್ಲೂ ಕೈ ಹಿಡ್ದಿದೆ. ಇವತ್ತಿಗೂ ಕೂಡ ನಾವ್ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ ಅಲ್ವಾ. ಸೊ ನಾವ್ ಇವತ್ ಕೇಳಿದ್ರು ನಾನು ಹೇಳೋದಿಷ್ಟೇನೆ, ನಾನು ಹೊರಗಡೆ ಹೋಗಿನೂ ಕೂಡ ಕಂಪ್ನಿಲಿ ಕೆಲಸ ಮಾಡಿದೀನಿ, ಸಿಟಿಲೂ ಇದ್ದು ಜೀವನ ಮಾಡಿದೀನಿ, ಅಂಡ್ ಇವತ್ತು ಹಳ್ಳಿಗೂ ಬಂದು ನಾನು ಈ ಕೆಲಸನ ಮಾಡ್ತಾ ಇದ್ದೀನಿ. ನನಗ್ ಕೇಳೋದಾದ್ರೆ ಆಕ್ಚುಲಿ ನನಗೆ ಇದೇ ಇಷ್ಟ. ಅಂದ್ರೆ ಈ ಹಳ್ಳಿಲಿ ಈ ತರ ಒಂದ್ ವೆದರ್ ಅಲ್ಲಿ ನಮ್ದು ತೋಟದ ಮನೆ, ಸುತ್ತಮುತ್ತ ಮನೆಗಳು ಇಲ್ಲ, ಹೊಲದೊಳಗಡೆ ಮನೆ ಇರೋದು. ಸೊ ತೋಟದಲ್ಲಿ ಮನೆ ಇರೋದು ನನಗೆ ಒಂಥರ ಒಂಟಿ ಮನೆ ಇರೋದ್ರಿಂದ ನನ್ಗೊಂಥರ ನೆಮ್ಮದಿ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ಈ ವೆದರು ಕೂಡ ನನಗೆ ತುಂಬಾನೇ ಇಷ್ಟ. ಆಮೇಲೆ ಇನ್ನೊಂದೇನು ಅಂದ್ರೆ, ಇನ್ನೊಬ್ರು ಕೈ ಕೆಳಗೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ ಆಗ ನಮಗ್ ಬರ್ತಾ ಇರೋ ಫೀಲಿಂಗ್ಸ್ಗಿಂತ ಇವತ್ತು ನಮ್ದೇ ಕೆಲಸ ಕಷ್ಟ ಪಡ್ತಾ ಇದೀವಿ ಅನ್ನೋದ್ರಲ್ಲೇ ಒಂದು ಸುಖ ಇರುತ್ತೆ ಗೈಸ್. ಅಂದ್ರೆ ಬೆಳಗ್ಗೆ ಎದ್ದು ಕಷ್ಟ ಪಡ್ಬೇಕು, ಕೆಲಸ ಮಾಡ್ಬೇಕು. ಇಲ್ಲಿ ನೋಡಿ ನಮ್ ರಾಕಿ ಬಂದು ಇಂಟರ್ಫಿಯರ್ ಮಾಡ್ತಾ ಇರೋದ. ನಮಗೆ ಕೆಲಸ ಮಾಡೋದ್ರಲ್ಲೇ ಒಂದ್ ಖುಷಿ ಇದೆ ಗೈಸ್. ಅಂದ್ರೆ ಕಷ್ಟಪಟ್ಟು ಮಾಡಿದಾಗ ಆ ಒಂದು ಬರುತ್ತಲ್ಲ ಫೀಲ್, ಅಂದ್ರೆ ಸ್ಯಾಲ್ರಿ ಬಂದಾಗ ಅದ್ರಲ್ಲಿ ನಾವು ಮಾಡ್ಬೇಕು, ಏನ್ ಟರ್ನ್ ಓವರ್ ಮಾಡೋದು, ನಮ್ ಕಮಿಟ್ಮೆಂಟ್ ಏನಿದೆ, ಇವೆಲ್ಲ ಯೋಚನೆ ಮಾಡ್ತೀವಿ ಗೊತ್ತಾ. ಇದೇ ಒಂಥರ ಲೈಫ್, ಇದೇ ಲೈಫ್ ಅನ್ಸ್ಬಿಡುತ್ತೆ ನನಗೆ. ಇದೇನೆ ಜೀವನ ಮಾಡೋದು, ಈ ಒಂದು ಪ್ರೋಸೆಸ್ಸೇ ಜೀವನ ಮಾಡೋ ಅರ್ಥ ಅಂತ ಅನ್ಸ್ಬಿಡುತ್ತೆ. ಸೊ ಖುಷಿ ಇದೆ ನನಗೆ ಸಿಟಿ ಲೈಫಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊಂತೀನಿ. ಬಿಕಾಸ್ ನಾನು ನನ್ನ ಗಂಡ 24 ಗಂಟೆ ಜೊತೆಲೇ ಇರ್ತೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ, ಏನೇ ಕಷ್ಟ ಬಂದ್ರು ಇಬ್ರು ಶೇರ್ ಮಾಡ್ಕೊಂತೀವಿ. ಯಾರು ಹೊರಗಡೆ ಹೋಗಿ ಬರ್ತಾರೆ, ಕಂಪ್ನಿಗೆ ಹೋಗಿ ಬರ್ತಾರೆ, ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ತಾರೆ ಅನ್ನೋದು ನನಗೇನು ಅನ್ನಿಸ್ತಾ ಇಲ್ಲ. ಯಾವಾಗ್ಲೂ ಜೊತೆಲಿ ಇರ್ತೀವಿ, ಕಷ್ಟ ಬಂದ್ರು ಜೊತೆಲೇ ಇರ್ತೀವಿ, ಕೆಲ್ಸನೂ ಜೊತೆಲೇ ಮಾಡ್ತೀವಿ. ಸೊ ಅವನಿಗೊಂದು ಸ್ವಲ್ಪ ಭಾರನ ನಾನು ಕೂಡ ಕಡಿಮೆ ಮಾಡ್ತೀನಿ. ಇದು ನನಗೆ
ಇಷ್ಟ, ನನಗೆ ಈ ಲೈಫೇ ಇಷ್ಟ, ಈ ಥರನೇ ಇರಬೇಕು ಅಂತಲೇ ಇಷ್ಟ. ನನಗೇನು ಅಂದರೆ ನಾನು ನನ್ನ ಗಂಡ ಇಬ್ಬರು ಒಟ್ಟಿಗೆ ಕೆಲಸ ಮಾಡಬೇಕು, ಏನೇ ಇದ್ರೂ ಇಬ್ಬರು ಒಟ್ಟಿಗೆ ಶೇರ್ ಮಾಡಬೇಕು ಅನ್ನೋದು ಇಷ್ಟ. ಸೊ ಈ ಒಂದು ಫೀಲ್ಡು ನನಗೆ ಸಿಕ್ಕಾಬಟ್ಟೆ ಖುಷಿ ಕೊಟ್ಟಿದೆ. ಆ್ಯಂಡ್ ಮುಂದೆ ನಾನೇನಾದರೂ ಮಾಡಬೇಕು, ಈಗ ಫಾರ್ ಎಕ್ಸಾಂಪಲ್ ಇದು ಈ ಥರನೂ ಕಮೆಂಟ್ ಬರ್ಬೋದು ಅಂತ ಅನಿಸುತ್ತೆ ನೆಕ್ಸ್ಟು. ಅಂದರೆ ಅಕ್ಕ ಇದೇ ನಿಮ್ಮ ಲೈಫ್ನ ಮಾಡ್ಕೊತೀರಾ, ನೀವು ಇದೇ ಫೀಲ್ಡಲ್ಲೇ ಇದ್ಬಿಡ್ತೀರಾ ಅಂದರೆ ಅಫ್ಕೋರ್ಸ್ ನಾನು ಇದೇ ಫೀಲ್ಡಲ್ಲೇ ಇರ್ತೀನಿ ಗೈಸ್. ಬೇರೆ ಯಾವ ಗಿಂಪ್ನಿ ಅಂದರೆ ಮೀನ್ಸ್ ನಮ್ಮ ಕಮಿಟ್ಮೆಂಟ್ ಏನಿದೆ ಅದಿರೋವರೆಗೂ ಮಾತ್ರ ಈ ಫೀಲ್ಡು, ಅದಾದ್ಮೇಲೆ ಇವೆಲ್ಲ ಬಿಟ್ಬಿಡೋಣ, ಇದೆಲ್ಲ ನನ್ನ ತಲೆಗೆ ಬರಲ್ಲ ಗೈಸ್. ಇದ್ರ ಜೊತೆಗೆ ಇನ್ನೇನೇನಾರ ನಾನು ಹಳ್ಳಿ ಕೆಲಸಗಳನ್ನೇ ಮಾಡ್ತೀನಿ ಹೊರ್ತು, ಈ ಒಂದು ಫೀಲ್ಡಲ್ಲೇ ನಾನು ಬೆಳಿತೀನಿ ಹೊರ್ತು, ನಾನು ಕಂಪ್ನಿ ಇನ್ನೊಂದು ಮತ್ತೊಂದು ಇದಕ್ಕೆ ನಾನು ಬೇರೆ ಫೀಲ್ಡ್ ಬಗ್ಗೆ ಯೋಚನೆ ಮಾಡಲ್ಲ. ಬಿಕಾಸ್ ಆಫ್ ಇದು ನಮಗೆ ನೆಮ್ಮದಿನೂ ಕೊಟ್ಟಿದೆ, ಅನ್ನನೂ ಹಾಕಿದೆ, ಆ್ಯಂಡ್ ಇದ್ರಲ್ಲಿ ನಮಗೆ ನೆಮ್ಮದಿನೂ ಇದೆ. ನಾನು ಇದನ್ನೇ ಮಾಡ್ಕೊಂಡು ಹೋಗ್ತೀನಿ. ನಾನು ಅಂತಲ್ಲ, ನಾನು ನನ್ನ ಗಂಡ ಇದನ್ನೇ ಮಾಡ್ಕೊಂಡು ಹೋಗೋದು ಯಾವಾಗ್ಲೂ. ಆದರೆ ಸ್ವಲ್ಪ ಸಾಲ ನಮ್ಮದು ಕಮಿಟ್ಮೆಂಟ್ ಏನಿದೆ ಅದನ್ನೆಲ್ಲ ಸ್ವಲ್ಪ ನಮ್ಮ ಕಮಿಟ್ಮೆಂಟ್ ಮುಗಿದ್ಮೇಲೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಬೇರೆ ಥರ ಯೋಚನೆ ಮಾಡ್ತೀವಿ. ಇಷ್ಟೇ ಗೈಸ್, ನೀವು ಕೇಳಿರೋ ಕ್ವೆಶನ್ಸಿಗೆ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಒಬ್ಬರೇ ಕೇಳಿದಿದ್ರೆ ನಾನು ಇದನ್ನು ಮೆಸೇಜಲ್ಲೇ ರಿಪ್ಲೈ ಮಾಡ್ತಾ ಇದ್ದೆ. ಬಟ್ ಇದು ತುಂಬ ಜನ ಕೇಳಿದರು, ಫೇಸ್ಬುಕ್ಕಲ್ಲೂ ಕೇಳಿದರು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೇಳಿದರು, ಕಮೆಂಟ್ಸಲ್ಲಿ DM ಕೂಡ ಮಾಡಿದರು. ಆಮೇಲೆ ನನಗೆ ಯೂಟ್ಯೂಬಲ್ಲೂ ಕೂಡ ಒಬ್ಬರು ಕೇಳಿದರು. ಸೊ ಅದರಿಂದ ಒಬ್ಬೊಬ್ಬರಿಗೆ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಕ್ಲಿಯರ್ ಆಗಿ ನನಗೆ ಏನು ಅನಿಸಿದೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಇದೊಂದು ವಿಡಿಯೋ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆದರೆ, ಕರೆಕ್ಟ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.